ನಮಸ್ಕಾರ ಸ್ನೇಹಿತರೆ. UPSC ಐಚ್ಛಿಕ ಕನ್ನಡ ಸಾಹಿತ್ಯದಲ್ಲಿ ನಾವೆಷ್ಟಾದರೂ ಓದ್ಕೊಂಡು ಎಷ್ಟಾದರೂ ತಿಳ್ಕೊಂಡ್ರೂ ಸಹ ನಮಗೆ ಪ್ರಶ್ನೆಯ ತಕ್ಕಂತೆ ಉತ್ತರವನ್ನು ಬರೆಯಕ್ಕಾಗ್ತಾ ಇದೆಯಾ ಅಥವಾ ಯಾವ ರೀತಿ ನಾವು ಸಮರ್ಪಕವಾಗಿ ಬರೆದಿದ್ವಾ, ಅದನ್ನು ಇನ್ನೊಬ್ಬರಿಗೆ ಮೌಲ್ಯಮಾಪನ ಕೊಟ್ಟಾಗ ನಮ್ಗೆ ಎಷ್ಟು ಅಂಕ ಗಳಿಸಬಹುದು ಎನ್ನುವ ಸಾಧ್ಯತೆ ಇದೆ. ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಬರ್ದಿದ್ದೇ ನಾವು ಸರಿ ಅನ್ಕೊಂಡು ಸುಮ್ಮನೆ ಬಿಟ್ಬಿಡ್ತೀವಿ. ನಾವು ಒಂದು ಒಳ್ಳೆ ಪೀಠಿಕೆ ಹಾಕಿದ್ದೀನಿ, ಒಂದು ಒಳ್ಳೆ ಸ್ಟ್ರಕ್ಚರ್ ಬರೆದಿದ್ದೀನಿ, ಎಲ್ಲ ಆಯಾಮಗಳು ಕೂಡ ಆನ್ಸರ್ ಬರೆದಿದ್ದೀನಿ, ಉಪಸಂಹಾರ ಸಹ ಸರಿಯಾಗಿ ಬರೆದಿದ್ದೀನಿ, ಆದರೂ ಸಹ ನನಗೆ ಯಾಕೋ ಇನ್ನೂ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ ಅಥವಾ ಸಿಗಲ್ಲ ಅನ್ನೋದು ಕೂಡ ಸಹ ಗೊತ್ತಿಲ್ಲ. ಸೊ ಈ ರೀತಿಯ ಗೊಂದಲಗಳು ನಮ್ಮಲ್ಲಿ ಹಲವಾರು ಜನರಲ್ಲಿ ಇದೆ. ಕೆಲವರು PYQsಗಳಿಗೆ ಆನ್ಸರ್ ಬರೆದಿಟ್ಕೊಂಡ್ಬಿಟ್ಬಿಟ್ಟು ನಾವೆಲ್ಲಾನು ಕಂಪ್ಲೀಟ್ ಮಾಡಿದೀವಂದು ಅದೇ ಆನ್ಸರ್ನ ಅಲ್ಟಿಮೇಟ್ ಅನ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಿಜವಾಗ್ಲೂ ನಾವು ಬರೆದಿರೋ ಸರಿಯಾಗೇ ಇದೆಯಾ ಅಥವಾ ಇನ್ನೂ ಯಾವ ರೀತಿ ಬರಿಬೇಕು? ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಪದಗಳ ಮಿತಿ ಇದೆ. 10 ಅಂಕಗಳಿಗೆ 150 ಪದಗಳಲ್ಲಿ ಬರಿಬೇಕು, 20 ಅಂಕಗಳಿಗೆ 250 ಪದಗಳಲ್ಲಿ ಉತ್ತರವನ್ನು ಬರಿಬೇಕಾಗುತ್ತೆ. ಸೊ ಉತ್ತರವನ್ನು ಬರಿಬೇಕಾದ್ರೆ ಹಳೆಗನ್ನಡದ ಪದ್ಯ ಅಥವಾ ನಡುಗನ್ನಡ ಪದ್ಯ ಇದ್ರೆ ಎಷ್ಟರ ಮಟ್ಟಿಗೆ ನಾವು ಕಾವ್ಯದ ಸಾಲುಗಳನ್ನು ಬಳಸಬೇಕು, ಎಷ್ಟರ ಮಟ್ಟಿಗೆ ನಾವು ವಿಶ್ಲೇಷಣೆ ಮಾಡಬೇಕು, ಎಷ್ಟರ ಮಟ್ಟಿಗೆ ನಾವು ತೌಲನಿಕವಾದಂತಹ ವಿಷಯಗಳನ್ನು ತರಬೇಕು, ಇವೆಲ್ಲ ಸಮಗ್ರವಾದ ಅಂದ್ರೆ ಬೇರೆ ಬೇರೆ ಆಯಾಮಗಳು ಅಂತ ಹೇಳಿದ್ರೆ ಈ ರೀತಿ ನಾವು ಕೇವಲ ಕಾವ್ಯವನ್ನೇ ಅರ್ಥ ಮಾಡಿಕೊಂಡು ಕಾವ್ಯ ಬಗ್ಗೆ ಬರೆದ್ರೆ ನಮಗೆ ಹೆಚ್ಚು ಅಂಕಗಳು ಸಿಗುವಂತ ಸಾಧ್ಯತೆ ಕಮ್ಮಿ ಇರುತ್ತೆ. ಸೊ ಇದು ಅದರ ಮೂಲಕ ನಮ್ಮ ವಿದ್ಯಾರ್ಥಿ ಮಿತ್ರರೊಬ್ಬರು ಕಳಿಸಿಕೊಟ್ಟಿರುವಂತಹ ಈ ಉತ್ತರವನ್ನು ಮೌಲ್ಯಮಾಪನ ಮಾಡುತ್ತಾ ಇವರು ಯಾವ ರೀತಿ ಬರೆದಿದ್ದಾರೆ, ಸಮರ್ಪಕವಾಗಿದೆಯಾ ಅಥವಾ ಇನ್ನು ಏನಾದ್ರೂ ಬದಲಾವಣೆ ಮಾಡಬೇಕಿದೆಯಾ ಅಥವಾ ಯಾವ್ದಾದ್ರೂ ಆಡ್ ಮಾಡೋದಿದೆಯಾ ಅಥವಾ ಇಷ್ಟು ಬರೆದ್ರೆ ಸಾಕಾ, ಇದರ ಬಗ್ಗೆ ಒಂದಿಷ್ಟು ನಾವು ಚರ್ಚೆ ಮಾಡೋಣ. ನೋಡಬಹುದು ಇಲ್ಲಿ ಕೇಳಿರುವಂತಹ ಪ್ರಶ್ನೆ ನಮಗೆ ಇದು ರಾಘವಂಕನ ಹರಿಶ್ಚಂದ್ರ ಕಾವ್ಯದಿಂದ ತೆಗೆದುಕೊಂಡಿರುವಂತದ್ದು. ರಾಘವಂಕನ ಹರಿಶ್ಚಂದ್ರ ಕಾವ್ಯ, ಇದು PYQ. ನೀವು ಹಳೆಯ ಪ್ರಶ್ನೆ ಪತ್ರ ನೋಡಿದ್ರೆ ಗೊತ್ತಾಗುತ್ತೆ. ಕನ್ನಡ ಸಾಹಿತ್ಯದಲ್ಲಿ 90ಕ್ಕಿಂತ 95% ಎಲ್ಲವೂ ಸಹ ನಮಗೆ PYQs ರಿಪೀಟ್ ಆಗ್ತಾನೆ ಇದೆ. ನಮಗೆ ರೆಡಿಮೇಡ್ ಒಂದು ಆನ್ಸರ್ ಮಾಡಿಕೊಂಡ್ರೆ ನಾವು ಉತ್ತಮವಾಗಿ ಎಕ್ಸಾಮ್ಸ್ ಅಲ್ಲಿ ಬರೀಬಹುದು. ಆದ್ರೆ ನಾವು ಮಾದರಿ ಉತ್ತರ ಯಾವ ರೀತಿ ಬರೆದಿದ್ವಿ ನೋಡೋಣ. ಪ್ರಶ್ನೆ: ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು, ಈ ದಿವ್ಯಾದರ್ಶ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಗೆ ಸಾಕಾರಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಇದೊಂದು 20 ಅಂಕಗಳ ಪ್ರಶ್ನೆ ಇದು. ಹರನೆಂಬುದೇ ಸತ್ಯ, ಸತ್ಯ ಎಂಬುದೇ ಹರನು. ಸೊ ನಾವು ಕೇಂದ್ರೀಕರಿಸಬೇಕಾಗಿರುವಂತಹ ವಿಷಯ ಯಾವುದಂತ ಹೇಳಿದ್ರೆ ಇವೆರಡು ಮತ್ತು ಹರಿಶ್ಚಂದ್ರ ಕಾವ್ಯ ಅಂದ್ರೆ ಸಂಪೂರ್ಣವಾಗಿ ಇಡೀ ಹರಿಶ್ಚಂದ್ರ ಕಾವ್ಯದಲ್ಲಿ ಈ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಇದು ಯಾವ ರೀತಿ ವ್ಯಕ್ತಗೊಂಡಿದೆ. ಸೊ ಇದರ ತಕ್ಕಂತೆ ನಾವು ಪೀಠಿಕೆ ಬರೀಬೇಕು. ನಾವು ಯಾವಾಗಲೂ ಚರ್ಚೆ ಮಾಡ್ತಾ ಇದ್ವಿ ಪೀಠಿಕೆ ಅಂದ್ರೆ ಹೇಗಿರ್ಬೇಕಂತ ಹೇಳಿದ್ರೆ ನಾವು ಒಂದು ಪುಸ್ತಕವನ್ನು ಓದ್ತಾ ಇದೀವಿ ಅಂತ ಹೇಳಿದ್ರೆ ಆ ಪುಸ್ತಕ ಮುನ್ನಡಿಯಂತೆ, ಅಂದ್ರೆ ನಾನು ಮುಂದೆ ಆ ಪುಸ್ತಕದಲ್ಲಿ ಏನೇನೆಲ್ಲ ಚರ್ಚೆ ಮಾಡಕ್ ಹೋಗ್ತಾ ಇದ್ದೀನೋ ಅದು ಎಲ್ಲವೂ ಸಹ ನಮಗೆ ಈ ಮುನ್ನಡಿಯಲ್ಲಿ ಅಥವಾ ಈ ಪೀಠಿಕೆಯಲ್ಲಿ ನನಗೆ ರಿಫ್ಲೆಕ್ಷನ್ ಆಗಬೇಕದು. ಈ ಪ್ರಶ್ನೆಯ ತಕ್ಕಂತೆ ನಾನು ಪೀಠಿಕೆಯಲ್ಲಿ ಇನ್ನೇನೋ ಬರೆದಿರ್ತೀನಿ, ಆಮೇಲೆ ಮುಂದೆ ಚರ್ಚೆ ಮಾಡೋದು ಇನ್ನೊಂದು ಏನೋ ಇರುತ್ತೆ, ಆ ರೀತಿ ಆಗಬಾರ್ದು. ಸೊ ಸಂಕ್ಷಿಪ್ತವಾಗಿ ನಾನು ಇಡೀ ಬಾಡಿ ಪಾರ್ಟ್ ಅಲ್ಲಿ ಉತ್ತರದ ರಚನೆ ಇದೆಯಲ್ಲ, ಈ ಬಾಡಿ ಪಾರ್ಟ್ ಅಲ್ಲಿ ನಾನು ಏನೆಲ್ಲ ಡಿಸ್ಕಷನ್ ಮಾಡ್ತೀನೋ ಈ ಅಂಶ ನಮ್ಮ ಪೀಠಿಕೆಯಲ್ಲಿ ಇರಬೇಕು. ಸೊ ಅದರ ತಕ್ಕಂತೆ ಇವರು ಈ ಪೀಠಿಕೆ ರಚಿಸಿದ್ದಾರಾ ನೋಡೋಣ. ಸೊ ಇವರು ಪೀಠಿಕೆಯಲ್ಲಿ ಉಭಯ ಕವಿ ಕಮಲರವಿ ಎಂದು ಖ್ಯಾತನಾದ ರಾಘವಂಕನು ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯಂ ಶಿವಂ ಸುಂದರಂ ಎನ್ನುವ ಜನತತ್ವ. ಸೊ ಒಂದಿಷ್ಟು ಬರಿಬೇಕಾದ್ರೆ ಎಚ್ಚರ ವಹಿಸಿ ಬರಿಬೇಕು. ಕೆಲವೊಂದ್ಸಲ ಸ್ಪೆಲ್ಲಿಂಗ್ ಎಲ್ಲ ಸ್ವಲ್ಪ ವ್ಯತ್ಯಾಸ ಆದರೂ ಸಹ ಬೇರೆ ಬೇರೆ ಅರ್ಥ ಕೊಡುತ್ತೆ, ಓದೋರಿಗೆ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಎಚ್ಚರ ವಹಿಸಿ ಬರಿಬೇಕು, ಒಂದಿಷ್ಟು ಎಚ್ಚರವಿರಲಿ ಬರಿಬೇಕಾದ್ರೆ. ಪ್ರತಿಪಾದಿಸಿದ್ದಾನೆ ಮುಂದೆ. ಸೊ ಇವರು ಸತ್ಯಂ ಶಿವಂ ಸುಂದರಂ ಅನ್ನೋದು ಇದು ರಾಘವಂಕನ ಮೂಲ ಉದ್ದೇಶ, ಅವನು ಸಾಕಾರಗೊಳಿಸಬೇಕಾಗಿರೋದು ಅದನ್ನು ತಂದಿದ್ದಾರೆ. ಓಕೆ, ಸರಿ ಇದೆ. ನಂತರ ಹಂಪೆಯ ರಸನ ಪೊಗಳುವ ನಾಲ್ಗೆಯೋಳ್ ಅನ್ನದೈವ ಭವಿಗಳಂ, ಇದು ಭವಿಗಳಂ ಕೀರ್ತಿಸಿನಾದೊಡೆ ಮನಸ್ಸಿ ಜಾರಿಯ ಭಕ್ತನಲ್ಲ ಎಂದಿರುವ ರಾಘವಂಕ ಶಿವ ಸಾಕ್ಷಾತ್ಕಾರವನ್ನು ಹೇಳಿದ್ದಾನೆ ಅಂತ ಹಾಕಿದ್ದಾರೆ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇದು ರಾಘವಂಕನ ಎಷ್ಟರ ಮಟ್ಟಿಗೆ ಶಿವನ ಭಕ್ತ ಅಥವಾ ಪರಮ ಭಕ್ತ ಎಂಬುದನ್ನು ತೋರಿಸ್ಕೊಡುತ್ತೆ.
ನಮಗೆ ಬೇಕಾಗಿರುವಂತದ್ದು ಇದು ಬರೀಲೇಬೇಕಂತೇನಿಲ್ಲ, ಇದು ಸರಿ ಇದೆ. ಬಟ್ ಆದರೂ ಸಹ ಇನ್ನು ಪ್ರಶ್ನೆಯ ತಕ್ಕಂತೆ ನಾವು ಪೀಠಿಕೆಯನ್ನು ಯಾವ ರೀತಿ ರಚನೆ ಮಾಡಬೇಕು, ಇನ್ನೂ ಸಮರ್ಪಕವಾಗಿ ಅಥವಾ ಸಿಂಪಲ್ ಆಗಿ, ಇದನ್ನ ಕೇವಲ ನಾವು ಹಳೆಗನ್ನಡ ಅಥವಾ ನಡುಗನ್ನಡನ ಬಳಸಲೇಬೇಕು ಎನ್ನುಗೋಸ್ಕರ ಬಳಸಬಾರದು. ಅರ್ಥ ಕೊಡೋತರ ಇರಬೇಕು. ಈ ಪ್ರಶ್ನೆಗೆ ನಾನು ಸಿಂಪಲ್ ಆಗಿ ನಾನು ಮೌಲ್ಯಮಾಪನ ಮಾಡುವವರಿಗೆ ಅರ್ಥ ಮಾಡಿಸೋ ತರ ಇರಬೇಕು. ಇನ್ನೊಂದು ರೀತಿ ಯಾವ ರೀತಿ ಬರಿಬಹುದು ಅಂತ ಹೇಳಿ ನೋಡೋದಾದ್ರೆ ನಾವು ನೋಡಬಹುದು, ಇಲ್ಲಿ ರಾಘವಂಕನಿಗೆ ವಚನ ಸಾಹಿತ್ಯದ ಪ್ರಭಾವ ತುಂಬಾನೇ ಇದೆ. ಅದಕ್ಕೋಸ್ಕರನೇ ಸಹ ಈ ಹಲವಾರು ಕಾವ್ಯಗಳು, ಕೃತಿಗಳು ವಚನ ಸಾಹಿತ್ಯದಲ್ಲಿ ಏನೇನೆಲ್ಲ ಚರ್ಚೆಯಾಗಿದೆಯೋ ಸೊ ಅದರ ಪ್ರಭಾವದಿಂದ ಹುಟ್ಟಿಕೊಂಡಿರುವಂತಹ ಕಾವ್ಯಗಳು ಇವು. ಸೊ ಹಾಗಾಗಿ ನಾವು ವಚನ ಸಾಲನ್ನು ನಾವು ಈ ಹರಿಶ್ಚಂದ್ರ ಕಾವ್ಯದಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಹೆಚ್ಚು ಬೆಳೆಸಿದ್ರೆ ತುಂಬಾನೇ ಒಳ್ಳೇದು. ಆಕ್ಚುಲಿ ಇಲ್ಲಿ ಯಾವ ರೀತಿ ಬಳಸಬಹುದು ಅಂತ ಹೇಳಿದ್ರೆ, ನಾವು ನಮಗೆ ಗೊತ್ತಿರೋ ಹಾಗೆ ಬಸವಣ್ಣನವರ ಒಂದು ವಚನ ಬರುತ್ತೆ, ನುಡಿದರೆ ಮುತ್ತಿನ ಹಾರದಂತಿರಬೇಕಾಗುತ್ತೆ. ಅದರಲ್ಲಿ ಬರುವಂತಹ ಕೊನೆಯ ಸಾಲಿದೆ, ಏನಂತ ಹೇಳಿದ್ರೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ನೆಂತು ಒಲಿವನಯ್ಯ ಅಂತ ಬರುತ್ತೆ. ಅಂದ್ರೆ ನೀವು ನಡೆ ನುಡಿ ನೀನು ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಿನಗೆ ಕೂಡಲ ಸಂಗಮ ನೊಲಿತನ ಸಾಧ್ಯವಿಲ್ಲ. ಈ ಸಂದರ್ಭ ತಂದು ನಾವು ಇಲ್ಲಿ ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ನೆಂತು ಒಲಿವನಯ್ಯ ಎಂದು ರಾಘವಂಕನು ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಕಾಯ ವಾಚ ಮನಸ ಈ ಮೂರು, ಇದು ತ್ರಿಕರಣ ಶುದ್ಧಿ ಅಂತ ಕರಿತೀವಿ ನಾವು. ಕಾಯ ಅಂತ ಹೇಳಿದ್ರೆ ಕಾಯಕದಲ್ಲಿ ನೀನು ಕೆಲಸ ಮಾಡೋದ್ರಲ್ಲಿ ಶುದ್ಧಿ ಆಗಿರಬೇಕು, ನೀನು ಮಾತಾಡೋದನ್ನು ಶುದ್ಧಿ ಆಗಿರಬೇಕು, ನಿನ್ನ ಮನಸ್ಸು ಸಹ ಶುದ್ಧಿ ಆಗಿರಬೇಕು. ಈ ಮೂರೂ ಸಹ ಶುದ್ಧಿ ಉಳ್ಳುವಂತಹ ಕಾವ್ಯ ಹರಿಶ್ಚಂದ್ರ ಕಾವ್ಯ ಇದು. ಹಾಗಾಗಿ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ನೆಂತು ಒಲಿವನಯ್ಯ ಎಂದು ರಾಘವಂಕನು ಕಾಯ ವಾಚ ಮನಸ ಎಂಬ ತ್ರಿಕರಣ ಶುದ್ಧಿಯುಳ್ಳ ಹರಿಶ್ಚಂದ್ರ ಕಾವ್ಯದಲ್ಲಿ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎಂದು ಚಿತ್ರಿಸಲು ಯತ್ನಿಸಿದ್ದಾನೆ ಅಥವಾ ಪ್ರಯತ್ನಿಸಿದ್ದಾನೆ ಅಥವಾ ಸಾಕಾರಗೊಳಿಸಲು ಯತ್ನಿಸಿದ್ದಾನೆ. ಸೊ ಈ ರೀತಿ ಒಂದೊಳ್ಳೆ ಸಿಂಪಲ್ ಆಗಿ ಅಥವಾ ಇಡೀ ಕಾವ್ಯದ ಅಂಶವನ್ನು ಅಥವಾ ಇಡೀ ಪ್ರಶ್ನೆಯ ಮೂಲ ಬೇಡಿಕೆಯನ್ನು ನಾವು ಉದ್ದೇಶ ಮಾಡಿ ಹೇಳುವಂತೆ ಆಗುತ್ತದೆ ಅಲ್ವಾ. ಕಾಯ ವಾಚ ಮನಸ್ಸ ಅಂದ್ರೆ ನಮ್ಮ ನಡೆ ನುಡಿ, ನಮ್ಮ ಮನಸ್ಸು. ನಾವು ಹರಿಶ್ಚಂದ್ರ ಕಾವ್ಯದಲ್ಲಿ ನೋಡುವಂಥದ್ದು ಅದೇ. ಆ ಕಾವ್ಯದಲ್ಲಿ ಸತ್ಯವನ್ನು ಪ್ರತಿಪಾದಿಸಲು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ತ್ರಿಕರಣ ಶುದ್ಧಿಯನ್ನು ತಗೊಂಡಿದ್ದಾನೆ. ಈ ತ್ರಿಕರಣ ಶುದ್ಧಿ ನಾವು ಈ ಹರಿಶ್ಚಂದ್ರ ಕಾವ್ಯದಲ್ಲಿ ನೋಡ್ತೀವಿ. ಸೊ ಅದ್ರ ಮೂಲಕನೇ ಅವನು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಹರನೆಂಬುದು ಸತ್ಯ, ಸತ್ಯನೆಂಬುದು ಹರನು ಅಂತ ಹೇಳ್ತಾ ಇದ್ದಾನೆ. ನಾವು ಈ ರೀತಿ ಪೀಠಿಕೆ ಹಾಕ್ಬೋದಲ್ವಾ. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮನೆಂತು ಒಲಿವನಯ್ಯ ಎಂದು ರಾಘವಂಕನು ಕಾಯ ವಾಚ ಮನಸ ಎಂಬ ತ್ರಿಕರಣ ಶುದ್ಧಿಯ ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎಂದು ಸಾಕಾರಗೊಳಿಸಲು ಯತ್ನಿಸಿದ್ದಾನೆ ಅಂತ ನಾವು ಪೀಠಿಕೆ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ. ಈ ಕೀವರ್ಡ್ಸ್ ಒಳಗಡೆ ಅವನು ಮುಂದೆ ಚರ್ಚೆ ಮಾಡಲು ಹೊರಟಿರುವಂತದ್ದು ಹರಿಶ್ಚಂದ್ರ ಯಾವ ಯಾವ ರೀತಿಯಲ್ಲಿ ಸತ್ಯವನ್ನು ಪ್ರತಿಪಾದಿಸುತ್ತಾನೆ ಅಂದ್ರೆ ರಾಘವಂಕನ ಹರಿಶ್ಚಂದ್ರ ಮೂಲಕ. ಸೊ ಅದನ್ನು ನಾವು ಮುಂದೆ ಬಾಡಿ ಪಾರ್ಟ್ ಅಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಹೋಗ್ಬೋದು ಇವಾಗ. ಸೊ ನಿಮ್ಮ ಪೀಠಿಕೆ ಈ ರೀತಿ ಇರಲಿ. ಓಕೆ, ಸೊ ನೀವು ಕೇವಲ ನಡುಗನ್ನಡ ಸಾಲನ್ನು ಉಲ್ಲೇಖ ಮಾಡಲೇಬೇಕೆಂದು ಬೆಳೆಸುವಂತ ಅಗತ್ಯವಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾರೆ. ಇನ್ನು ಸಿಂಪಲ್ ಆಗಿ ನೀವು ಬೇರೆ ರೀತಿಯೂ ಮಾಡ್ಕೊಳ್ಬಹುದು. ಮುಂದೆ ನೋಡೋಣ ಇವರು ಯಾವ ರೀತಿ ಬರೆದಿದ್ದಾರೆ ಅಂತ. ಸತ್ಯವೆಂದರೆ ಹರಿಶ್ಚಂದ್ರ, ಹರಿಶ್ಚಂದ್ರ ಅಂದರೆ ಸತ್ಯ ಎನ್ನುವಷ್ಟು ಹರಿಶ್ಚಂದ್ರ ಸತ್ಯದೊಂದಿಗೆ ಮಿಳಿತಗೊಂಡಿದ್ದಾನೆ. ಇವೆಲ್ಲ ಒಂದಿಷ್ಟು ಗಮನಿಸಬೇಕು. ವಸಿಷ್ಠ ಮತ್ತು ವಿಶ್ವಾಮಿತ್ರರ ವಾಗ್ವಾದದಿಂದ ಹರಿಶ್ಚಂದ್ರ ಬಳಲುತ್ತಾನೆ. ಇದನ್ನು ಕವಿ ಕೋಣನೆರಡು ಹೋರೆಗೆ ಗಿಡುವೆಂಗೆ ಮಿಥ್ಯುಂ ಎಂದು ಬಣ್ಣಿಸಿದ್ದಾನೆ. ಆದರೆ ಹರಿಶ್ಚಂದ್ರ ಯಕಶ್ಚಿತ್ ಗಿಡವಲ್ಲ, ಅದನ್ನು ಸಾಯುವುದಿಲ್ಲ, ಸೋಲುವುದಿಲ್ಲ, ಅವನು ಪಡಕಿಟ್ಟು ಚಿನ್ನ ಅಪರಂಜಿ ಆಗುತ್ತಾನೆ. ಇದು ಒಂದಿಷ್ಟು ಬರೆದಿದ್ದಾರೆ, ಜನರಲಿಸ್ಟಿಕ್ ಆಗಿ ಇರೋ ತರ ಅನ್ಸುತ್ತೆ. ಓಕೆ, ಸೊ ನಾವಿಲ್ಲಿ ನೇರವಾಗಿ ಇವರು ಕೋಣನೆರಡು ಹೋರೆ ಗಿಡುವೆಂಗೆ ಮುರಿತೀವಿ ಅಂತ ಹೇಳಿದ್ದಾರೆ. ಸೊ ಇದಕ್ಕಿಂತ ಮೊದಲು ನಾವು ಕಾವ್ಯದ ಅಂಶನೇ ತಗೊಳ್ಳೋದಾದ್ರೆ ನಾವು ಹರಿಶ್ಚಂದ್ರ ಮೂಲಕ ಸತ್ಯದ ಹಾದಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ರೆ, ಇಂದ್ರನ ಸಭೆಯಲ್ಲಿ ಇಂದ್ರ ಪ್ರಶ್ನೆ ಕೇಳ್ತಾನೆ ಯಾರಿಗೆ? ವಸಿಷ್ಠ ಅವರಿಗೆ. ರವಿ ಕುಲದಲ್ಲಿ ಮನ ವಚನ ಕಾಯದೊಳಗೊಮ್ಮೆಯಂ
ನಡೆಯುವ ಕಲಿಗಳಾರಯ್ಯ. ಸೊ ಈ ರೀತಿಯ ಪ್ರಶ್ನೆ ಪ್ರಾರಂಭ ಆಗುತ್ತೆ. ಈ ರೀತಿ ಪ್ರಶ್ನೆ ಬಂದಾಗಲೇ ತಾನೆ ನಾವು ಇಡೀ ಕಾವ್ಯ ಅಥವಾ ಹರಿಶ್ಚಂದ್ರನ ಸತ್ಯದ ಅನ್ವೇಷಣೆ ಸ್ಟಾರ್ಟ್ ಆಗುವಂಥದ್ದು. ಸೊ ಇದು ಹಿನ್ನೆಲೆಯನ್ನು ಬರೀಲೇಬೇಕಾಗುತ್ತೆ. ನಾವು ನೇರವಾಗಿ ವಸಿಷ್ಠ ಮತ್ತು ವಿಶ್ವಾಮಿತ್ರರ ಮಧ್ಯೆ ಹರಿಶ್ಚಂದ್ರ ಹೀಗಾದನ್ನು ಹೇಳೋಕ್ಕಿಂತ ಇಂದ್ರನು ರವಿಕುಲದಲ್ಲಿ ಮನವಚನ ಕಾಯದೊಳಗೊಮ್ಮೆ ನಡೆಯುವ ಕಲಿಗಳಾರಯ್ಯ ಎಂಬ ಪ್ರಶ್ನೆಗೆ ವಸಿಷ್ಠ ಮುನಿ ಸಹ ಇಲ್ಲಿ ಹೇಳ್ತಾರೆ, ಉತ್ತರ ಕೊಡ್ತಾರೆ. ಪ್ರತಿ ಉತ್ತರವಾಗಿ ಹೇಳ್ತಾರೆ, ಭೂನಾತಳಗಂ ಸತ್ಯವನ್ನು ಕಾಣಿಸಲು ಬಲ್ಲರು ಧಾತ್ರಿಯೋಳ್ ಮುನ್ನ ಹುಟ್ಟಿದರೆ ಯಾರಲ್ಲ ಹುಟ್ಟವರು ನಾನು ಕಾಣೆ ಅವನೇ ಹರಿಶ್ಚಂದ್ರ ಅಂತ ಹೇಳ್ತಾನೆ. ಅಂದ್ರೆ ಇಡೀ ಭೂಮಿಯಲ್ಲೇ ಯಾರಾದ್ರೂ ಒಬ್ಬ ಸತ್ಯದಿಂದನೇ ನಡೆಯುವಂತ ಯಾರಾದ್ರೂ ವ್ಯಕ್ತಿ ಇದ್ದಾರ ಅಂತ ಹೇಳಿದ್ಬಿಟ್ರೆ ಅದು ಹರಿಶ್ಚಂದ್ರ ಮಾತ್ರ ಎಂಬ ಗರ್ವದಿಂದ ಅಥವಾ ಹೆಮ್ಮೆಯಿಂದ ವಸಿಷ್ಠನ ಮೂಲಕ ರಾಘವಂಕ ಇಲ್ಲಿ ಹೇಳಿಸ್ತಾ ಇದ್ದಾನೆ. ಸೊ ತದನಂತರ ಆಗುವಂತದ್ದು ಇದು ಯಾವುದು, ಕೋಣ 2 ಹೊರಗೆ ಈ ವಿಷಯ ಸ್ಟಾರ್ಟ್ ಆಗತ್ತೆ. ಯಾರ ನಡುವೆ, ವಿಶ್ವಾಮಿತ್ರ ಅವನಿಗೆ ವಾಪಸ್ ಮತ್ತೆ ಅವನು ಪ್ರತಿಜ್ಞೆ ಹಾಕುವಂಥದ್ದು, ನೀವೊಂಥರ ಪ್ರಾಮಿಸ್ ಮಾಡುವಂಥದ್ದು, ಬೆಟ್ಟಿಂಗ್ ಕಟ್ಟೋ ತರ ಇದು. ಯಾರ ನಡುವೆ, ಹರಿಶ್ಚಂದ್ರನ ಮಧ್ಯೆ ಇಟ್ಕೊಂಡ್ಬಿಟ್ಬಿಟ್ಟು ನಾನು ಅವನ್ನ ಸೋಲಿಸ್ತೀನಿ, ಅದು ಸಾಧ್ಯವೇ ಇಲ್ಲ, ಈ ಭೂಮಿಯಲ್ಲಿ ಅಂತ ವ್ಯಕ್ತಿಗಳಿರಕ್ ಸಾಧ್ಯನೇ ಇಲ್ಲ ಎಂಬ ಅಂಶ ಬರುತ್ತೆ. ಸೊ ಈ ರೀತಿ ನಾವು ಕಾವ್ಯ ಅಂಶ ತರಬೇಕು. ತದನಂತರ ಇದನ್ನು ಚರ್ಚೆ ಮಾಡಿದ್ರೆ ಓಕೆ. ಮುಂದೆ ಹರಿಶ್ಚಂದ್ರನ ಬಾಯಿಂದ ಸುಳ್ಳು ಹೇಳಿಸಲೆಂದು ವಿಶ್ವಾಮಿತ್ರ ಅನೇಕ ವಿಷಯಗಳಿಗೆಯನ್ನು ಸೃಷ್ಟಿಸುತ್ತಾನೆ. ಕಾಡಿಗೆ ಬೇಟೆಗೆ ಹೋದಾಗ ಗಾನ ರಾಣಿಯರ ಮೂಲಕ ಹೀಗೆ ಹಲವಾರು ಸನ್ನಿವೇಶಗಳು ಬರುತ್ತದೆ. ನಕ್ಷತ್ರಿಕ ಸಾಲ ವಸೂಲಿ ಮಾಡಲು ವಿಶ್ವಾಮಿತ್ರ ಕಳಿಸಲು ಶಿಷ್ಯ ಅವನು ಗುರುವಿಗಿಂತ ಒಂದಕ್ಕೆ ಮೇಲೂ ಬೆಂಕಿಯಾಗಿ ಬಿರುಗಳಾಗಿ ವಿಷಾಗ್ನಿಯಾಗಿ ಕಾಡುತ್ತಾನೆ. ಸಾಲ ವಸೂಲಿ ಮಾಡುವುದರಲ್ಲಿ ಅವನನ್ನು ಮೀರಿಸಲು ಇಲ್ಲ. ಸೊ ಇದನ್ನು ಓದ್ತಾ ಇದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ನಾವು ವಿಮರ್ಶಾತ್ಮಕವಾಗಿ ವಿಶ್ಲೇಷಣೆ ಮಾಡಿಕೊಂಡು ಬರಿತಾ ಇಲ್ಲ ಅಂತ ಅನಿಸ್ತಾ ಇದೆ. ಹೆಂಗಂತ ಹೇಳಿದ್ರೆ ನಾವು ಕೇವಲ ಕಥೆಯ ಸಾರಾಂಶನೂ ಬರಿತಾ ಇದ್ವಿ. ನಮಗೇನು ಕೇಳಿದ್ರೆ ಪ್ರಶ್ನೆ, ಹರನೆಂಬುದು ಸತ್ಯ, ಸತ್ಯ ಎಂಬುದು ಹರನು. ರಾಘವಂಕನು ತನ್ನ ಕಾವ್ಯದಲ್ಲಿ ಯಾವ ರೀತಿ ದಿವ್ಯ ದರ್ಶನ ಮಾಡಿದ್ದಾನೆ, ಯಾಕೆ ಮಾಡ್ತಾ ಇದ್ದಾನೆ, ಅವನ ಉದ್ದೇಶ ಆದ್ರೆ ಏನು, ಈ ರೀತಿ ನಾವು ಚರ್ಚೆ ಮಾಡಬೇಕು. ಅಥವಾ ತೌಲನಿಕವಾಗಿ ನಮಗೆ ಕಂಪ್ಯಾರಿಟಿವ್ ಅನಾಲಿಸಿಸ್ ಎಲ್ಲಾದ್ರೂ ತರಕ್ ಸಾಧ್ಯನಾ ಅದನ್ನ ತರಬೇಕು ನಾವು. ತೌಲನಿಕವಾಗಿ ಇದೇ ರೀತಿಯ ಕಥೆ ಉಳ್ಳ ಯಾವ್ದಾದ್ರೂ ಒಂದು ಅಂಶ ಇದೆಯಾ, ನಮ್ಗೆ ಯಾವ್ದಾದ್ರು ಸಿಗುತ್ತಾ ನೋಡ್ಬೇಕಾಗತ್ತೆ. ಹೌದು ಸಿಗುತ್ತೆ. ಬೈಬಲ್ ಅಲ್ಲೂ ಸಹ, ಬೈಬಲ್ ಅಲ್ಲಿ ಒಂದು ಕಥೆ ಬರುತ್ತೆ, ಜಾಬ್ ಅಂತ, ಜೋಬ್ ಅವನ ಹೆಸರು. ಸೊ ಅವನಿಗೂ ಆಗುವಂತ ಸೇಮ್ ಇದೇ ರೀತಿ. ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ದೇವರ ಮುಂದೆ ಏಂಜಲ್ಸ್ ಮತ್ತು ಸೇಟನ್ಸ್ ಬರ್ತಾರೆ. ಅವಾಗ ಸೇಟನ್ ಹೇಳ್ತಾನೆ, ಲೈಕ್ ನೀನ್ ದೇವ್ರು ಕೇಳಿದಾಗ ಎಲ್ಲಿಂದ ಬಂದಿದ್ಯಾ ಅಂತ ಹೇಳಿದ್ರೆ ನಾನು ಭೂಮಿಯಿಂದ ಬಂದಿದ್ದೀನಿ ಅಂತ ಹೇಳ್ತಾನೆ. ಸೊ ಅವಾಗ ದೇವ್ರು ಕೇಳುವಂತ ಪ್ರಶ್ನೆ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಪರಮ ಭಕ್ತನಾದಂತಹ ಜೋಬ್ನ ನೋಡ್ಕೊಂಡ್ ಬಂದಿದ್ದೀಯಾ, ಅವನು ಹೇಗಿದ್ದಾನೆ ಅಂತ ಕೇಳಿದಾಗ ಸೇಟನ್ ಹೇಳ್ತಾನೆ, ಅವನು ನಿನ್ನ ಪರಮ ಭಕ್ತ ಅಲ್ಲ, ಅವನಿಗಿರುವಂತಹ ಐಶ್ವರ್ಯ ಅಂತಸ್ತು ಅವೆಲ್ಲವೂ ನೀನು ಕೊಟ್ಟಿದ್ದರಿಂದ ಅದಕ್ಕೋಸ್ಕರ ಅಷ್ಟೇ ನಿನ್ನ ಪೂಜೆ ಮಾಡ್ತಾ ಇದ್ದೀನಿ ಹೊರತು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಅವನಿಗೆ ಯಾವುದೇ ರೀತಿಯ ಗೌರವ ಪೂಜೆ ಆ ರೀತಿ ಏನು ಮಾಡಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಇದೊಂದು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ನಾವು ಹೇಗೆ ಹರಿಶ್ಚಂದ್ರ ಕಾವ್ಯದಲ್ಲಿ ವಿಶ್ವಾಮಿತ್ರ ಮತ್ತು ವಸಿಷ್ಠ ಮುನಿಗಳು ಇಂದ್ರನ ಸಭೆಯಲ್ಲಿ ಇಂದ್ರನ ಸ್ಥಿತಿಯಲ್ಲಿ ಹೆಂಗಾಗುತ್ತೋ ಅದೇ ರೀತಿಯಲ್ಲಿ ಸೇಟನ್ ಮತ್ತು ಏಂಜಲ್ಸ್ ನಡುವೆ ದೇವರ ಸಮ್ಮುಖದಲ್ಲಿ ಆಗುತ್ತೆ. ಅವಾಗ ಅಲ್ಲೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯ ಪರೀಕ್ಷೆಗಳು ಸ್ಟಾರ್ಟ್ ಆಗುತ್ತೆ. ಯಾರಿಗೆ? ಜೋಬ್ಗೆ. ಓಕೆ, ಇದು ಬೈಬಲ್ ಅಲ್ಲಿ ಬರುವಂತ ಒಂದು ಕತೆ. ಅಲ್ಲೂ ಸಹ ಸತ್ಯದ ಅನ್ವೇಷಣೆ ಹೇಗೆ ರಾಘವಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ನಡೀತಾ ಇದೆಯೋ ಅದೇ ರೀತಿ ಬೈಬಲ್ ಅಲ್ಲಿ ಬರುವಂತ ಜೋಬ್ನ ಕಥೆಯಲ್ಲಿ ಈ ರೀತಿ ಪ್ರಾರಂಭವಾಗುತ್ತೆ. ದೇವರು ಅವನ ಹತ್ರ ಎಲ್ಲನೂ ಕಿತ್ಕೊಂಡಾಗ ಅವಾಗ್ಲೂ ಸಹ ಅವನ ಪರಮ ಭಕ್ತನಾಗಿ ಇರ್ತಾನೆ, ಅಥವಾ ಅವನು ಬೈದ್ಕೊಂಡು ವಾಪಸ್ಸು ಇಲ್ಲ ನನಗೆ ಬೇಡ ಅನ್ನೋ ತರ ವಾಪಸ್ ಅವನಿಗೆ ದೂಷಿಸ್ತಾನೋ ಎಂಬ ಪ್ರಶ್ನೆ ಬರುತ್ತೆ. ಅದೇ ತರ ನಾವು ಇಲ್ಲಿ ನೋಡ್ತೀವಿ ಅಲ್ವಾ. ಸೊ ಹರಿಶ್ಚಂದ್ರದಲ್ಲಿ ಕೂಡ ಅವನು ಎಷ್ಟಾದ್ರೂ ಕಷ್ಟ ಕೊಟ್ಟಿದ್ರೆ ಕೊನೆಗೆ ಅವನು ಸತ್ಯವನ್ನು ಬಿಟ್ಬಿಟ್ಟು ತನ್ನ ಸುಳ್ಳಿಗೆ ಅಥವಾ ಎಲ್ಲದಕ್ಕೂ ಯಾವುದನ್ನು ಬೇಡಪ್ಪ, ನನಗೆ ಸಾಮಾನ್ಯವಾಗಿ ನನ್ನ ಕುಟುಂಬ ಜೊತೆ ಅಥವಾ ನನ್ನ ರಾಜ್ಯದಲ್ಲಿ ಚೆನ್ನಾಗಿದ್ರೆ ಸಾಕು ಅನ್ನುವ ಮನಸ್ಥಿತಿ ಅವನಿಗೆ ಬರುತ್ತೋ ಇಲ್ಲೋ ಎಂಬ ಪರೀಕ್ಷೆ ಇಲ್ಲ ಆಗ್ತಾ ಇದೆ. ಸೊ ನಾವು ಇಲ್ಲಿ ಏನ್ ತರಬಹುದು ಅಂತ ಹೇಳಿದ್ರೆ ಬೈಬಲ್ ಅಲ್ಲಿ ಬರುವಂತಹ ಜೋಬ್ನ ಕಥೆ ಮತ್ತು ರಾಘವಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬಂದ ಸತ್ಯದ ಅನ್ವೇಷಣೆ ಪ್ರಯೋಗ ಈ ಎರಡೂ ಕೂಡ ಸಾಮೀಪ್ಯ ವಹಿಸುತ್ತದೆ ಅಂತ ನೋಡಬಹುದು. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ ಬಗ್ಗೆ ನಮ್ಗೆ ಗೊತ್ತೇ ಇದೆ. ಏನ್ ಬರುತ್ತೆ ಅಂತ ಹೇಳಿದ್ರೆ, ಸತ್ಯದೊಂದಿಗಿನ
ನನ್ನ ಪ್ರಯೋಗಗಳು ಅಂತ ಅವರ ಆತ್ಮಕಥೆ. ಸೊ ಅದನ್ನು ಸಹ ನೀವು ಉಲ್ಲೇಖ ಮಾಡಬಹುದು. ಅಂದ್ರೆ ಹರಿಶ್ಚಂದ್ರ ಕಾವ್ಯ ಅವರಿಗೆ ಪ್ರೇರಣೆ ಮತ್ತು ಪ್ರಭಾವ ಬೀರಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಅದು ಹಾಗಾಗಿ ಸೊ ಇದಕ್ಕೆ ನಾವು ಕಂಪ್ಯಾರಿಟಿವ್ ಅನಾಲಿಸಿಸ್ ಮತ್ತು ತೌಲನಿಕ ಅಧ್ಯಯನ ಅಂತ ಕರಿತೀವಿ. ನಮ್ಮ ಉತ್ತರದಲ್ಲಿ ಈ ರೀತಿ ಬರಬೇಕು. ನಾವು ಕೇವಲ ಕತೆ ಹೇಳಿದ್ರೆ ನಮಗೆ ಮಾರ್ಕ್ಸ್ ಸಿಗಲ್ಲ. ನೋಡಿ, ಇಲ್ಲಿ ಬೆಂಕಿಯಾಗಿ ಬಿರುಗಳೆಯಾಗಿ ಕೊನೆಗೆ ಅವ್ರು ಏನೇನಾಗುತ್ತೆ ಅಂತ ಅಷ್ಟೇ ಬರ್ಕೊಂಡು ಹೋಗಿದ್ರೆ ಆಮೇಲೆ ಇಷ್ಟೊಂದು ಉದ್ದ ಸಾಲುಗಳಿದೆಯಲ್ಲ ಈ ರೀತಿ ಬರಿಬಾರ್ದು. ಈ ರೀತಿ ಬರೆದ್ರೆ ನಮಗೆ ಓದೋವರಿಗೆ ಮೌಲ್ಯಮಾಪಕರಿಗೆ ಏನ್ ಅನ್ಸುತ್ತೆ? ಮಾರ್ಕ್ಸ್ ಕೊಡ್ಬೇಕನ್ಸುತ್ತಾ? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಇವ್ ಏನೋ ಕತೆ ಬರೆದಿದ್ದಾರೆ ಅಂತ ಫಿಕ್ಸ್ ಆಗ್ಬಿಟ್ಬಿಡ್ತಾರೆ ಅವರು. ನಮಗೆ ಸಿಗ್ಬೇಕಾಗಿರುವಂತಹ 5-6 ಮಾರ್ಕ್ಸ್ ಸಿಗೋ ಬದಲು 1-2 ಸಿಕ್ಬಿಡುತ್ತೆ. ಕನ್ನಡ ಸಾಹಿತ್ಯದಲ್ಲಿ ಒಂದೊಂದು ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್. ನಾವು ಯಾವಾಗ ಹೇಳ್ತಾ ಇದೀವಲ್ಲ 290 ಮೇಲೆ ಹೋಗ್ಲೇ ಇಲ್ಲ, ಸುಮಾರು ವರ್ಷ ಆಯ್ತು ಅಂತ. ಈ ರೀತಿ ಬರೆದ್ರೆ ನಮಗೆ ಈ ರೀತಿ ನಾವು ಅಭ್ಯಾಸ ಮಾಡಿದ್ರೆ ನಮ್ಗಾಗತ್ತಾ? ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಹಂತ ಹಂತವಾಗಿ ನೀವು ಎಲ್ಲೆಲ್ಲಿ ಕಾವ್ಯದ ಸಾಲು ತರಬೇಕು, ಎಲ್ಲೆಲ್ಲಿ ನೀವು ಕಂಪ್ಯಾರಿಟಿವ್ ಅನಾಲಿಸಿಸ್ ತರಬೇಕು, ಎಲ್ಲೆಲ್ಲಿ ಸಮಕಾಲೀನ ಅಂಶಗಳು ತರಬೇಕು, ಇವೆಲ್ಲವನ್ನು ಕೇಂದ್ರವಾಗಿ ಇಟ್ಕೊಂಡು ಇಡೀ ಕಾವ್ಯವನ್ನು ಚರ್ಚೆ ಮಾಡಬೇಕು. ನಾವು ಕೇವಲ ಹರಿಶ್ಚಂದ್ರ ಕಾವ್ಯದಲ್ಲಿರುವಂತಹ ಕತೆ ಹೇಳೋದಲ್ಲ. ಕಥೆಯ ಬದಲು ನಾವು ಆ ಕಾವ್ಯ ನಮಗೆ ಏನ್ ಹೇಳ್ತಾ ಇದೆ, ಇವತ್ತು ಓದ್ತಾ ಇದ್ದಾರೆ ಅಥವಾ ಇತಿಹಾಸ ಮತ್ತು ವರ್ತಮಾನ ಒಂದಾದಾಗ ನಮಗೆ ಏನು ಹೊಸ ನೆಲೆಯಲ್ಲಿ ಯೋಚನೆ ಮಾಡಕ್ ಸಾಧ್ಯವಾಗ್ತಾ ಇದೆಯಾ, ಆ ನಿಟ್ಟಿನಲ್ಲಿ ನಮ್ಮ ಉತ್ತರ ಬರಬೇಕಾಗುತ್ತೆ. ಇವರು ಮತ್ತೆ ಕುವೆಂಪು ಹೇಳಿದಂತೆ ನಕ್ಷತ್ರಿಕ ಅನ್ನು ಸಾಲವನಿಗೆಂದು ವಿಶ್ವಾಮಿತ್ರ ಭೂ ಇಟ್ಟಂತ ಹರಿಶ್ಚಂದ್ರ ಕೊಂಡು ಆಭರಣ. ಓಕೆ, ಎಲ್ಲ ಕತೆ ತರ ಇದೆ. ಈ ರೀತಿ ಇದ್ದಾಗ ನಮಗೆ ಮೌಲ್ಯಮಾಪನ ಮಾಡಬೇಕಾದ್ರೂ ಹೊಸ ಆಯಾಮ ಇಲ್ಲ, ಹೊಸ ಡೈಮೆನ್ಷನ್ಸ್ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಎಂತ ಅಗ್ನಿ ಪರೀಕ್ಷಕ್ಕೂ ಮನಸ್ಥಿತಿಯಿಂದ ಹರಿಶ್ಚಂದ್ರ ಸತ್ಯನಿಷ್ಠೆಯಿಂದ ಎದುರಿಸಲು ಓದುಗರನ್ನು ದಂಗುಬಡಿಸುತ್ತದೆ ಅಂತ ಹಾಕಿದ್ದಾರೆ. ಓಕೆ, ಇಲ್ಲಿ ಮಧ್ಯದಲ್ಲಿ ನಾವು ಇನ್ನೂ ಕಾವ್ಯದ ಸಾಲುಗಳನ್ನು ತರಬೇಕಾಗಿತ್ತು. ಆಮೇಲೆ ಬೇರೆ ಬೇರೆ ಪ್ರಸಂಗಗಳು ತರಬೇಕಿಲ್ಲಿ. ನೋಡೋಣ ಮುಂದೆ ಯಾವ ರೀತಿ ತಂದಿದ್ದಾರೆ ಅಂತ. ನೋಡಿ, ಸ್ಟ್ರಕ್ಚರ್ ಚೆನ್ನಾಗಿಲ್ಲ ಆಕ್ಚುಲಿ. ಇದು ಪ್ಯಾರಾಗ್ರಾಫ್ ತುಂಬ ಎಚ್ಚರ ವಹಿಸಬೇಕಾಗುತ್ತೆ. 5-6 ಸಾಲುಗಳಂತೆ ಇರಲಷ್ಟೇ. ಆಮೇಲೆ ನಿಮಗೆ ಪ್ರತಿ ಪ್ಯಾರಾಗ್ರಾಫ್ ಅಲ್ಲೂ ಕೂಡ ಒಂದೊಂದು ಡೈಮೆನ್ಷನ್ಸ್ ತರ ಇರಬೇಕು. ನಾವು ಹೊಸ ಆಯಾಮ ಇರಬೇಕು. ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೀವು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡ್ತಾ ಇದ್ರೆ ಅಂದ್ರೆ ಇನ್ನೊಂದು ಪ್ಯಾರಾಗ್ರಾಫ್ ಅಲ್ಲಿ ನೀವು ಅದರ ಸಮಕಾಲೀನತೆ ವಿಶೇಷತೆ ಬಗ್ಗೆ ನೀವು ಬರಿಬೇಕಾಗುತ್ತೆ. ಇನ್ನೊಂದು ಕಾವ್ಯದ ಅಂಶಗಳು ಬರಿಬೇಕಾಗುತ್ತೆ. ಸೊ ಎಲ್ಲವನ್ನೂ ಸಹ ನೀವು ಉತ್ತರದಲ್ಲಿ 250 ಪದಗಳಲ್ಲಿ 360 ಡಿಗ್ರಿ ಆಂಗಲ್ಸ್ ಅಲ್ಲಿ ನಾವು ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಬರಿಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಮಾರ್ಕ್ಸ್ ಸಿಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೋ ಬರೆಯೋ ಬದಲು ನಾವು ಇಲ್ಲಿ ವಚನ ಸಾಹಿತ್ಯದ ವಚನಗಳನ್ನು ತರಬಹುದು. ಸುಮ್ಮನೆ ಬರೆಯಕ್ಕಿಂತ ಕಳಬೇಡ, ಸಿಂಪಲ್ ಆಗಿ ನಮಗೆ ಶಾಲೆಯಲ್ಲಿ ಸ್ಕೂಲಲ್ಲಿ ಕಲ್ತಿರೋಂಥ ವಚನಗಳಿದಾವೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ. ಸೊ ಅದು ವಚನ ಹಾಕ್ಬೋದು ನಾವು. ಈ ರೀತಿ ವಚನಗಳನ್ನು ಬಳಸಿಬಿಟ್ಟು ಹುಸಿಯ ನುಡಿಯಲು ಬೇಡ ಎಂಬ ವಚನ ಶಿವಶರಣರ ತತ್ವದಂತೆ ಹರಿಶ್ಚಂದ್ರನು ತನ್ನ ಎಂಥದೇ ಕಷ್ಟಗಳು ಕಾರ್ಪಣ್ಯಗಳು ಬಂದರೂ ಸಹ ಅದನ್ನು ಮೆಟ್ಟಿ ನಿಂತು ಮುಂದೆ ಹೇಗೆ ಸಾಗ್ತಾ ಇದ್ದ, ಈ ರೀತಿ ಮಧ್ಯೆ ಮಧ್ಯೆ ಈ ತರ ಬಳಸಿ ಚೆನ್ನಾಗಿರುತ್ತೆ. ಇಲ್ಲಿ ಮತ್ತೆ ಕೊನೆಗೆ ಮತ್ತೆ ಇವ್ರು ಏನ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಚಂದ್ರಮತಿ ಪ್ರಲಾಪಗೆ ಬಂದ್ಬಿಟ್ಟಿದ್ದಾರೆ. ಚಂದ್ರಮತಿ ಪ್ರಲಾಪ ಕೊನೆಯ ಹಂತ, ಕರುಣಾರಸ ಹಂತ. ಇದು ಇಲ್ಲಿ ಬಂದಿದ್ದಾರೆ. ಇಲ್ಲಿ ನೋಡೋಣ, ಇಲ್ಲೂ ಕೂಡ ಸ್ಟ್ರಕ್ಚರ್ ಇರಬಾರ್ದು. ಈ ರೀತಿ 5 ಮತ್ತು 6 ಸಾಲುಗಳ ಅಥವಾ 5ರಲ್ಲೇ ಬರೆದ್ರೆ ತುಂಬಾ ಒಳ್ಳೆಯದು. ಹರಿಶ್ಚಂದ್ರ ಶಿವನನ್ನು ಎಳೆಯಲು ಹೋದಾಗ ಬಿಸಾಡಿದ್ರು. ಇದೆಲ್ಲ ನೋಡಿದ್ರೆ ಹೇಗ ಅನ್ಸುತ್ತೆ ಅಂತ ಹೇಳಿದ್ರೆ ಇವರು ಕವಿತೆ ಅಥವಾ ಕಾವ್ಯದ ಸಾಲನ್ನು ಫೋರ್ಸ್ಫುಲ್ಲಿ ನಾನು ಬರೀಲೇಬೇಕು ಎನ್ನುವ ತರ ಬರಿತಾ ಇದ್ದಾರೆ. ಓಕೆ, ಈ ರೀತಿ ಇರಬಾರ್ದು. ಫ್ಲೋ ಇರಬೇಕು, ಕಂಟಿನ್ಯೂಟಿ ಇರಬೇಕು. ನಮ್ ಪ್ರಶ್ನೆ ಕೇಳಿರೋದು ಏನಂತ ಹೇಳಿದ್ರೆ ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರನು. ಇದನ್ನು ರಾಘವಂಕನು ತನ್ನ ಕಾವ್ಯದಲ್ಲಿ ಯಾವ ರೀತಿ ವ್ಯಕ್ತಪಡಿಸಿದ್ದಾನೆ ಅದನ್ನ ನಾವು ಸಾಕಾರಗೊಳಿಸಬೇಕು. ಸೊ ಈ ರೀತಿ ನಾವು ವಿಶ್ಲೇಷಣೆ ಮಾಡ್ಕೊಂಡು ಬರಿಬೇಕಾಗುತ್ತೆ ಹೊರತು ಈ ರೀತಿ ಕಾವ್ಯದ ಸಾಲುಗಳನ್ನು ಬಳಸಲೇಬೇಕು ಎನ್ನುವುದಕ್ಕೋಸ್ಕರ ನಾವು ಬಳಸಿದ್ರೆ ನಮ್ಮ ಉತ್ತರ ಸರಿಯಾಗಿ ಹೋಗಲ್ಲ. ಮುಂದೆ ಕೊನೆಯ ಆರೋಪನ ಹೊತ್ತು ಮರಣದಂಡೆಗೆ ಗುರಿಯಾಗುತ್ತಾ ಚಂದ್ರಮತಿಯನ್ನು ವಧಿಸಲು ಹರಿಶ್ಚಂದ್ರನೇ ಬಂದಿರುತ್ತಾನೆ. ಆಗ ವಿಶ್ವಾಮಿತ್ರ ಕೊನೆಯ ಕಥೆಯ ಸಾರಾಂಶ ನಮಗೆ ಉತ್ತರವಲ್ಲ. ಸೊ ಇದರಲ್ಲಿ ಏನ್ ಹೇಳ್ತಾ ಇದೆ ಅಂತ ನೋಡ್ಬೇಕಾಗುತ್ತೆ. ಅವನ ಕಾಯಕ ಕರ್ತವ್ಯ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಕಾಯಕದ ಕುರಿತಾದ ವಚನ ಬಳಸಬಹುದು. ಶಿವಶರಣರು ಹೇಳಿದಾರಲ್ಲ, ಕಾಯಕದ ಕುರಿತಾದಂತಹ ನಾವು ಇಲ್ಲಿ ಒಂದು ವಚನ ಬರೆಸಿದ್ರೆ ನಮಗೆ
ಅವಾಗ ಹರಿಶ್ಚಂದ್ರ ತನ್ನ ಸತ್ಯದ ಹಾದಿಯಲ್ಲಿ, ನಾವು ಹೇಳಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಕಾಯ ವಾಚ ಮನಸ ಅಂತ ಈ ತ್ರಿಕೋನ ಶುದ್ಧಿ ಇದೆಯಲ್ಲ, ಈ ಮೂರು ಕೂಡ ಯಾವ ರೀತಿ ವ್ಯಕ್ತ ಆಗ್ತದೆ? ತನ್ನ ಕಾಯಕವನ್ನು ಹರಿಶ್ಚಂದ್ರ ಮಾಡ್ತಾ ಇದ್ದಾನೆ. ತನ್ನ ಸತಿ ಅಲ್ಲಿಗೆ ಬಂದಿದ್ರು ಕೂಡ ಅವನಿಗೆ ಗೊತ್ತಾದ್ರೂ ಸಹ ಅವನು ತನ್ನ ಕಾಯಕ, ತನ್ನ ಕರ್ತವ್ಯವನ್ನು ಅವನು ಬಿಡ್ತಾ ಇಲ್ಲ. ಸೊ ಇದು ಸತ್ಯದ ಹಾದಿ. ಅದಕ್ಕೆ ಬಂತಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೇವಲ್ಲ, ಎಲ್ಲಿ ಪೀಠಿಕೆಯಲ್ಲಿ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ನೆಂತಿನ ಒಲಿವನಯ್ಯ ಅಂಬದು. ಸೊ ಪೀಠಿಕೆದ ಆ ರೀತಿ ಹೇಳಿದೆವು ಅಂತ ಹೇಳಿದ್ರೆ ಅದನ್ನ ಮುಂದಿನ ಭಾಗದಲ್ಲಿ ನಾವು ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಲಿಂಕ್ ಇರಬೇಕಾಗುತ್ತೆ. ಹೆಂಗೆ ರಾಘವಂಕನು ಕಾಯ ವಾಚ ಮನಸ್ಸವನ್ನು ರಾಘವಂಕನ ಲೈಕ್ ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಶ್ಚಂದ್ರ ಮೂಲಕ ಯಾವ ರೀತಿ ಸಾಕಾರಗೊಳಿಸುತ್ತಿದ್ದಾನೆ, ಇದು ಬರಬೇಕಾಗುತ್ತೆ. ವಿಶ್ವಾಮಿತ್ರ ಕೊನೆಯ ಹಂತದಲ್ಲಿ ಕೊನೆಯ ಅವಕಾಶವನ್ನು ಕೊಡುತ್ತಾನೆ. ನನ್ನ ನೋಡಿ ಈ ರೀತಿ ಎಲ್ಲ ಅಂದ್ರೆ ಸಾಹಿತ್ಯಿಕವಾದಂತಹ ಪದಗಳು ಬರಬೇಕು ನಮ್ಮಲ್ಲಿ, ಸಾಹಿತ್ಯವನ್ನು ಹೇಳುವಂತರ. ವಿಶ್ವಾಮಿತ್ರ ಕೊಡುತ್ತಾನೆ, ಹೋಗುತ್ತಾನೆ ಅನ್ನೋಕ್ಕಿಂತ ನೀವು ಬೇರೆ ರೀತಿ ಬಳಸಿ, ಬೇರೆ ರೀತಿ ಇನ್ನೂ ಬ್ಯೂಟಿಫುಲ್ ಆಗಿ ಇನ್ನೂ ಯಾವ ರೀತಿ ಬಳಸಬಹುದು, ಅಥವಾ ವಿಶ್ಲೇಷಣೆ ಅಥವಾ ನೀವು ತೌಲನಿಕವಾಗಿ ಯಾವ ರೀತಿ ಬರೀಬಹುದು ಅನ್ನೋದ್ರ ಬಗ್ಗೆ ನೀವು ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಮುಂದೆ ನೋಡೋಣ. ಅವನ ಸತ್ಯನಿಷ್ಠೆ ಪರಾಕಷ್ಟೇ ಅರಿವು ಎಂಥದರಿಗೆ ಗೊತ್ತಾಗುತ್ತದೆ. ಕೊನೆಗೆ ಕೊಡಲಿಯಿಂದ ಚಂದ್ರಮುತ್ತನ ಕಡೆಯಲು ಶಿವಂ ಶಿವಂ ಮಹಾದೇವೆಂದು ಕೊಡಲಿ ಹಾರಲಾಗಿ ಕಾಣಿ ವಿಶ್ವನಾಥ ಪ್ರತ್ಯಕ್ಷನಾಗುತ್ತಾನೆ. ಸತ್ಯ ಹರಿಶ್ಚಂದ್ರನ ಜಾತಿಯ ಮನಸ್ಥಿತಿಯಲ್ಲಿದ್ದವನು ಅಗ್ನಿ ಪರೀಕ್ಷೆಗಳಿಂದ ಪರೀಕ್ಷೆಗೊಂಡು ವಿಶ್ವ ಮಾನವನಾಗುತ್ತಾನೆ. ಓಕೆ, ಗುಡ್. ಅವನ ಪ್ರಕಾರ ಸತ್ಯದ ಮಾತಿನಂತೆ ನಡೆಯುವುದು. ಕರ್ಣನ ಪ್ರಕಾರ ಸತ್ಯವೆಂದರೆ ಕೇಳಿದ್ದನ್ನು ಕೊಡುವುದು. ಇಬ್ಬರ ದಾರಿ ಬೇರೆ ಬೇರೆ ಆದರೆ ಗುರಿ ಒಂದು. ಓಕೆ, ಇಲ್ಲಿ ಇವರು ಒಂದಿಷ್ಟು ಕರ್ಣನ ಬಗ್ಗೆ ತಂದಿದ್ದಾರೆ. ಇಟ್ಸ್ ಗುಡ್ ಆಕ್ಚುಲಿ. ಬೇರೆ ಬೇರೆ ಯಾವ ರೀತಿ ತರಬೇಕು, ಗಾಂಧಿಗೆ ಸತ್ಯದ ಹಾದಿ ಯಾವ ರೀತಿ ಆಗಿತ್ತು, ಕರ್ಣನಿಗೆ ಯಾವ ರೀತಿ ಆಗಿತ್ತು, ಸೊ ಬಾಹುಬಲಿ ಯಾವ ರೀತಿ ಆಗಿತ್ತು. ಸೊ ಬೇರೆ ಬೇರೆ ಕಾವ್ಯದಲ್ಲಿರುವಂತಹ ಅಂಶಗಳು ನಾವು ನಮ್ಮ ಇದರಲ್ಲಿ ತರುವಂತ ಪ್ರಯತ್ನ ಮಾಡ್ತಾ ಇರಬೇಕು. ಆಮೇಲೆ ಅದಕ್ಕೆ ಸಿಹಿ ಎನ್ನುವಂತೆ ಏನು ಕವಿಯು ಸತ್ಯದ ಪ್ರತಿಪಾದನೆಯನ್ನು ಔಷಧಿಯಾಗಿ ಪ್ರತಿಪಾದಿಸಿದ್ದಾನೆ. ಎಲ್ಲವೂ ಮಂಗಳಮಯವಾಗುತ್ತದೆ, ಲೋಹಿತಾಶ ಬದುಕುತ್ತಾನೆ. ಸೊ ಇದಕ್ಕಿಂತ ನಾವು ನೆಕ್ಸ್ಟ್ ಇದಕ್ಕಿಂತ ಮುಂಚೆನೂ ಬರುತ್ತಲ್ವಾ. ಸೊ ಕಲಿ ಹರಿಶ್ಚಂದ್ರ ರಾಯರು ಸತ್ಯದಿಂದಿರಲಿ ಬಾಳಲಿ, ರಾಜ್ಯದೊಡೆ ವಿಶ್ವಾಮಿತ್ರ ನಿತ್ತನಾಗಲಿ ಅಂತ ಚಂದ್ರಮತಿ ಹೇಳ್ತಾಳೆ. ಆ ಸಾಲು ಬಳಸಬೇಕಾಗುತ್ತೆ. ಆಮೇಲೆ ವಿಶ್ವಾಮಿತ್ರ ಮತ್ತೆ ಕೊನೆಯಲ್ಲೂ ಸಹ ಅವನು ಕೇಳ್ತಾನೆ, ಏನಂತ ಹೇಳಿದ್ರೆ, ಎನ್ನ ನಂದನೆಯರನ್ನು ಮದುವೆ ಆಗದೊಡೆ ನನ್ನ ಸತ್ತ ಮಗನನ್ನು ನಾನೇ ಬದುಕಿಸ್ಕೊಡ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಎನ್ನ ನಂದನೆಯರನ್ನು ಮದುವೆ ಆಗದೊಡೆ ಸತ್ತ ಮಗನನ್ನ ಬದುಕಿಸ್ಕೊಡ್ತೇನೆ ಅಂತ ವಿಶ್ವಾಮಿತ್ರ ಕೊನೆಯಲ್ಲೂ ಸಹ ಕೇಳ್ತಾನೆ. ಅಂತ ಸಂದರ್ಭದಲ್ಲೂ ಕೂಡ ಅವನು ಹರಿಶ್ಚಂದ್ರ ಹೇಳುವಂಥದ್ದು ಏನಂತ ಹೇಳಿದ್ರೆ, ಎನ್ನ ರಾಜ್ಯ ಪೋದಡೆನ್, ಅಂದ್ರೆ ನನ್ನ ರಾಜ್ಯ ಹೋದ್ರ ಪರವಾಗಿಲ್ಲ, ನಾನು ಸತ್ಯವಂ ಬಿಟ್ಟರಂ ಅಂತ ಹೇಳ್ತಾನೆ ಅವನು. ನಾನು ಸತ್ಯವನ್ನು ಬಿಟ್ಟಿರಲ್ಲ ಅನ್ನುವ ವಾಕ್ಯ ಇದು. ಓಕೆ, ಎನ್ನ ರಾಜ್ಯ ಪೋದಡೆನ್ ಸಿರಿಪೋದಡೆನ್ ಸತ್ಯಂ ಬಿಟ್ಟಿರ ನೆನೆಸಿದೊಡೆ ಸಾಲ್ಗೋಮ್ ಅಂತ ಹರಿಶ್ಚಂದ್ರ ಹೇಳ್ತಾನೆ. ಅಂದ್ರೆ ನನಗೆ ಎಲ್ಲವೂ ಬಿಟ್ಟು ಹೋದ್ರೂ ಕೂಡ ನಾನು ಕೊನೆಗೆ ನಾನು ಸತ್ಯ ಮಾತ್ರ ಬಿಡಲ್ಲ ಎನ್ನುವುದು ಅವನ ವಾಕ್ಯ. ಸೊ ಇದನ್ನು ನಾವು ಬಳಸಬೇಕಾಗತ್ತೆ. ವಿಶ್ವಾಮಿತ್ರ ಹೇಳುವಂತದ್ದು ಅದಕ್ಕೆ ಪ್ರತ್ಯುತ್ತರವಾಗಿ ಕೊನೆಯಲ್ಲೂ ಕೂಡ ಅವನು ಅಂತ ಕಷ್ಟ ಕಾಲ ಬಂದ್ರು, ತನ್ನ ಮಗನ್ನ ಸಾವು ಆಗಿದೆ, ತನ್ನ ಮಡದಿಯನ್ನು ಕೊಲ್ಲುವಂತಹ ಪ್ರಸಂಗ ಬಂದಿದೆ, ಅಂತ ಸಂದರ್ಭದಲ್ಲಿ ಅವನಿಗೆ ಆಮಿಷ ಒಡ್ತಾ ಇದ್ದಾರೆ. ಆದರೂ ಸಹ ಹರಿಶ್ಚಂದ್ರ ತನ್ನ ಯಾವುದಕ್ಕೂ ಕೂಡ ತಲೆಬಾಗದೆ ತಾನು ಸತ್ಯದ ಹಾದಿಯಲ್ಲಿ ನಡೀತಾ ಇದ್ದಾನೆ. ಸೊ ಆಮೇಲೆ ಇವರು ಉಪಸಮರ ಯಾವ ರೀತಿ ಬಳಸಿದ್ದಾರೆ ಅಂತ ಹೇಳಿದ್ರೆ, ಓಕೆ, ಬಸವಣ್ಣವರ ಹೊಲಸು ತಿನ್ನುವನೇ ಹೊಲೆಯ ಕೊಲ್ಲುವನೇ ಮಾದಿಗನೋ ಮಾತು ರಾಘವಂಕ ಕಾವ್ಯದಲ್ಲಿ ಮಾರ್ದನಿಸಿದೆ. ಸೊ ಇದು ಆಕ್ಚುಲಿ ಸಮರ್ಪಕವಲ್ಲ. ಇದು ನಾವು ಹಲತಿಯರ ಪ್ರಸಂಗದಲ್ಲಿ, ಗಾನ ರಾಣಿಯರ ಪ್ರಸಂಗದಲ್ಲಿ ನಾವು ನಿರ್ದಿಷ್ಟವಾಗಿ ಕೇಳಿದಾಗ ಒಂದಿಷ್ಟು ಅಂಶಗಳನ್ನು ಸೇರಿಸಿ ಬರೀಬಹುದು ಇದನ್ನ. ಆದ್ರೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ, ನಮಗೆ ಹರನೆಂಬುದೇ ಸತ್ಯ ಎಂಬುದೇ ಹರನು. ಇಡೀ ಹರಿಶ್ಚಂದ್ರ ಕಾವ್ಯದಲ್ಲಿ ಯಾವ ರೀತಿ ವ್ಯಕ್ತವಾಗಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಹರಿಶ್ಚಂದ್ರ ಪಾತ್ರದ ಮೂಲಕ ನಾವು ಸತ್ಯ ಅನ್ವೇಷಣೆ ಯಾವ ರೀತಿ ಆಗಿದೆ ಅನ್ನೋದು ಹೇಳಬೇಕಾಗುತ್ತೆ. ಇಲ್ಲಿ ಕೇವಲ ಜಾತಿ ಬಗ್ಗೆ ಹೇಳ್ತಾ ಇಲ್ಲ. ಹರಿಶ್ಚಂದ್ರ ಕಾವ್ಯ ಸತ್ಯದ ಕಾವ್ಯ. ಅದು ರಾಘವಂಕ ಪರಮಶಿವ ಭಕ್ತ. ಶಿವಶರಣರು ಏನು ಹೇಳಿದ್ದಾರೆ, ಸತ್ಯದಿಂದ ನಡಿಬೇಕಂತ ಹೇಳಿದ್ದಾರೆ. ನಾವು ಅವಾಗಲೇ ಪೀಠಿಕೆ ಹೇಳಿದ್ವಿ, ಪೀಠಿಕೆ ಮತ್ತು ಮುನ್ನಡೆಗೆ ನಮಗೆ ಹೊಂದಿಕೆ ಇರಬೇಕು. ನಾವು ಪೀಠಿಕೆದಲ್ಲಿ ಈ ಪೀಠಿಕೆ ಎಲ್ಲ
ನಾನು ನಿಮ್ಗೆ ಹೇಳಿದ್ದೆ, ನಿಮ್ಗೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮವೆಂತವನು ಒಲಿವನಯ್ಯ ಎಂದು ರಾಘವಂಕನು ಕಾಯ ವಾಚ ಮನಸ ಎಂಬ ತ್ರಿಕರಣ ಶುದ್ಧಿಯ ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿ ಹರನೆಂಬುದೇ ಸತ್ಯ, ಸತ್ಯ ಎಂಬುದು ಹರನೆ ಎಂದು ಚಿತ್ರಿಸಿದ್ದಾನೆ ಅಥವಾ ಚಿತ್ರಿಸಲು ಪ್ರಯತ್ನಿಸಿದ್ದಾನೆ ಅಂತ ಪೀಠಿಕೆಯಲ್ಲಿ ಹೇಳಿದ್ವಿ. ಸೊ ಅದೇ ಪೀಠಿಕೆಯನ್ನು ನಾವು ಇಲ್ಲಿ ಕೊನೆಗೊಳ್ಳುವಂತೆ ಮುನ್ನಡಿ ಬರೀಬೇಕಾಗುತ್ತೆ. ಸೊ ಮುನ್ನಡಿ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಹೊಸೊಬ್ಬರು ಯಾರಾದ್ರೂ ಓದ್ರೆ ಅದು ಮುಂದೆ ತಗೊಂಡು ಹೋಗೋ ತರ ಇರಬೇಕು, ಅಂತಿಮ ಸ್ಪರ್ಶವನ್ನು ಕೊಡುವಂತ ಇರಬೇಕು. ಇಲ್ಲಿ ಇವ್ರು ಏನ್ ಬರೆದಿದ್ದಾರೆ ಅಂತ ಹೇಳಿದ್ರೆ, ವಚನ ಒಂದು ಸಾಲ ಉಲ್ಲೇಖ ಮಾಡಬೇಕಂತ ಮಾಡಿದ್ದಾರೆ, ಆದರೆ ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮರ್ಪಕವಾದ ಜಾಗದಲ್ಲಿ ಬಂದಿಲ್ಲ. ಇದು ನಾವು ಮಧ್ಯದಲ್ಲಿ ಬಾಡಿ ಪಾರ್ಟ್ ಅಲ್ಲಿ ಹೊಲತಿಯರ ಪ್ರಸಂಗದಲ್ಲಿ ಬಳಸಿದ್ರೆ ಆಗ್ತಾ ಇತ್ತು, ಆದರೆ ಇಲ್ಲಿ ಸರಿಯಲ್ಲ ಇದು. ಸೊ ತುಂಬಾ ಇಂಪಾರ್ಟೆಂಟ್. ಉಪಸಂಹಾರದಲ್ಲಿ ಇದು ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ಕನ್ಕ್ಲೂಷನ್ ಬರಬೇಕಾದ್ರೆ ಸಮಗ್ರವಾದಂತಹ ಪ್ರಶ್ನೆ ಅಂಶನ ಇಟ್ಕೊಂಡು ನಾವು ಬರೀಬೇಕು. ನಾವು ಯಾವುದೇ ರೀತಿ ಮುಂದೆ ಎಲ್ಲ ಚೆನ್ನಾಗಿ ಬರೆದ್ಬಿಟ್ಟು ಕೊನೆಯಲ್ಲಿ ನೀವು ಈ ರೀತಿ ಬರೆದ್ಬಿಟ್ರೆ ನಿಮ್ಗೆ ಉತ್ತರ ಸಿಗುವಂತ ಸಾಧ್ಯತೆ ಕಮ್ಮಿ, ಅಂದ್ರೆ ಮಾರ್ಕ್ಸ್ ಕಮ್ಮಿ ಸಿಗುತ್ತೆ, ಜಾಸ್ತಿ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡಬಹುದು, ಬೇರೆ ರೀತಿ ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಇನ್ನೊಂದು ವಚನ ಹಾಕಿ ಇದ್ರ ಬದಲು ಬೇರೆ ವಚನ ಬಳಸಬಹುದು. ಯಾವ ರೀತಿ ಬಳಸಬಹುದು ಅಂತ ಹೇಳಿದ್ರೆ, ನಾವು ರಾಘವಂಕನ ಹರಿಶ್ಚಂದ್ರ ವಚನಕಾರರಂತೆಯೇ ಈ ಮರ್ತ್ಯ ಲೋಕವನ್ನು ಕರ್ತನ ಕಮ್ಮಟವೆಂದು ಒಪ್ಪಿಕೊಂಡು ಕಷ್ಟ ಕಾರ್ಪಣ್ಯಗಳ ಕಡಿಯಕ್ಕೆ ಬಡಿಯಕ್ಕೆ ಸಿಕ್ಕಿ ಇಲ್ಲಿಯೂ ಅಲ್ಲಿಯೂ ಸಲ್ಲುವ ಬೆಲೆಯನ್ನು ಸಂಪಾದಿಸಿಕೊಂಡು ಹರನೆಂಬುದು ಸತ್ಯ, ಸತ್ಯ ಎಂಬುದು ಹರನೆಂದು ಸಾಕಾರಗೊಳಿಸಿದ್ದಾನೆ. ಈ ತರ ಬಳಸಬಹುದಲ್ವಾ? ಏನಂತಂದ್ರೆ, ರಾಘವಂಕನ ಹರಿಶ್ಚಂದ್ರ ವಚನಕಾರರಂತೆಯೇ ಈ ಮರ್ತ್ಯ ಲೋಕವನ್ನು ಕರ್ತನ ಕಮ್ಮಟವೆಂದು ಒಪ್ಪಿಕೊಂಡು ಕಷ್ಟ ಕಾರ್ಪಣ್ಯಗಳ ಕಡಿಯಕ್ಕೆ ಬಡಿಯಕ್ಕೆ ಸಿಕ್ಕಿ ಇಲ್ಲಿಯೂ ಅಲ್ಲಿಯೂ ಸಲ್ಲುವ ಬೆಲೆಯನ್ನು ಸಂಪಾದಿಸಿಕೊಂಡು, ಹೀಗಾಗಿ ಶಿವಶರಣರ ಸತ್ಯನಿಷ್ಠೆಯನ್ನು ಸಾಕಾರಗೊಳಿಸಿದ್ದಾನೆ ಅಥವಾ ಮೆರೆದಿದ್ದಾನೆ ಅಂತ ಹೇಳಬಹುದು. ಈ ರೀತಿ ಹೇಳಿದಾಗ ನಾವು ಉಪಸಂಹಾರ ಪ್ರಶ್ನೆಯ ಬೇಡಿಕೆಯಂತೆ ಸರಿಯಾಗಿ ಹೊಂದಿಕೆ ಆಗುತ್ತೆ. ಓಕೆ, ಸೊ ಅದೇ ಹೇಳ್ತಾ ಇದೀವಲ್ಲ, ಉತ್ತರ ಬರೆಯುವಂಥದ್ದು ತುಂಬಾ ಇಂಪಾರ್ಟೆಂಟು. ಇಡೀ ಪ್ರಶ್ನೆಯ ತಕ್ಕಂತೆ ಪದೇ ಪದೇ ಪ್ರಶ್ನೆ ನೋಡ್ತಾ ಇರಬೇಕು. ನಾನು ಬರಿತಾ ಇರೋದು ಆ ಪ್ರಶ್ನೆಗೆ ತಕ್ಕಂತೆ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡ್ಕೋತಾ ಇರಬೇಕಾಗುತ್ತೆ. ಅವಾಗ ಮಾತ್ರ ನಾವು ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚಿನ ಅಂಕ, ಗರಿಷ್ಠವಾದ ಅಂಕ ತೆಗೆಯಕ್ಕೆ ಸಾಧ್ಯ. ಓಕೆ, ಸೊ ನೀವು ಈ ರೀತಿಯ ಪರೀಕ್ಷಾ ಸರಣಿ ಆಗಿರ್ಬೋದು ಅಥವಾ ಕ್ರ್ಯಾಶ್ ಕೋರ್ಸ್ಗೂ ಸಹ ಮಾಡ್ತಾ ಇದ್ದೀವಿ. ನಾವು ಕ್ರ್ಯಾಶ್ ಕೋರ್ಸ್ ಇದೆ, ಶಾಂತ ಮಾರ್ಗದಲ್ಲಿ ನಾವು ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀವಿ. ಕನ್ನಡ ಸಾಹಿತ್ಯದ ತರಗತಿಗಳಲ್ಲಿ ನಾವು ಈ ರೀತಿಯ ಪ್ರಶ್ನೆಗಳನ್ನು ಇಟ್ಕೊಂಡು ಚರ್ಚೆ ಮಾಡಿಕೊಂಡು ಯಾವ ರೀತಿ ಬರಿಬೇಕು, ನಿಮಗೆ ಅಲ್ಲೇ ತರಗತಿಯಲ್ಲಿ ನಾವು ಪ್ರಶ್ನೆಯನ್ನು ಕೊಟ್ಬಿಟ್ಟು ನೀವು ಉತ್ತರ ಬರಿಬೇಕು ಅಂತ ಹೇಳಿ ನೀವು ಯಾವ ರೀತಿ ಬರೀದಿದ್ದೀರಾ ಅದರ ಮೂಲಕ ನಾವು ಚರ್ಚೆ ಮಾಡ್ತೀವಿ. ಆ ಚರ್ಚೆಯಲ್ಲಿ ಪೀಠಿಗೆ ಯಾವ ರೀತಿ ಬರೆದಿದ್ದೀರಾ, ಬಾಡಿ ಪಾರ್ಟ್ ಅಲ್ಲಿ ಏನೆಲ್ಲ ಅಂಶ ಬಂದಿದೆ, ಉಪಸಂಹಾರ ಸರಿಯಾಗಿದೆಯಾ, ಅದಕ್ಕೆ ಎಷ್ಟು ಅಂಕ ನಿಮ್ಗೆ ಸಿಗಬಹುದು ಅನ್ನೋದು ಸಹ ನಾವು ಅಲ್ಲೇ ಪ್ರತಿಯೊಂದು ತರಗತಿಯಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನು ತೆಗೆದುಕೊಂಡು ನಾವು ಅಲ್ಲೇ ಚರ್ಚೆ ಮಾಡೋದ್ರ ಮೂಲಕ ಕನ್ನಡ ಸಾಹಿತ್ಯದ ತಯಾರಿ ಇನ್ನಷ್ಟು ಗರಿಷ್ಠ ಅಥವಾ ಗುಣಮಟ್ಟ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ನೀವು ಆಸಕ್ತರು ಶಾಂತ ಮಾರ್ಗವನ್ನು ಸಂಪರ್ಕಿಸಿ. ಅಲ್ಲಿ ನಿಮಗೆ ಇನ್ನು ಕೆಲವೇ ದಿನಗಳಲ್ಲಿ ತರಗತಿಗಳು ಅಂದ್ರೆ ಕ್ರ್ಯಾಶ್ ಕೋರ್ಸ್, ಅಟ್ಲೀಸ್ಟ್ ನೀವು ಒಂದ್ಸಲ ಆದ್ರೂ ಕನ್ನಡ ಸಾಹಿತ್ಯವನ್ನು ಓದಿರಬೇಕು. ನಾವು ಕ್ಲಾಸಲ್ಲಿ ಕತೆ ಹೇಳ್ತೀವಿ, ಕತೆ ಜೊತೆಲಿ ಜಾಸ್ತಿ ನಮ್ಮ ವಿಶ್ಲೇಷಣೆ ಇರುತ್ತೆ. ವಿಶ್ಲೇಷಣೆ ಬೇಕಾಗಿರೋದು, ನಮ್ಮ ಉತ್ತರಗಳು ಬೇಕಾಗಿರೋದು ವಿಶ್ಲೇಷಣೆ ಅಂದ್ರೆ ಮತ್ತೆ ತೌಲನಿಕ ಅಧ್ಯಯನ ಬೇಕು. ನೀವು ಪ್ರಶ್ನೆ ತಕ್ಕಂತೆ ಉತ್ತರ ಯಾವ ರೀತಿ ಬರಿಬೇಕು ಅನ್ನೋದಷ್ಟೇ ನಾವು ಜಾಸ್ತಿ ಹೆಚ್ಚು ಫೋಕಸ್ ಮಾಡ್ತೀವಿ ಅಲ್ಲಿ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಕನ್ನಡ ಸಾಹಿತ್ಯದಲ್ಲಿ 90ಗಿಂತ 95% ಎಲ್ಲ PYQs ರೆಡಿ ಆಗ್ಬಿಟ್ರೆ ನಿಮ್ಗೆ ಸಾಕಾಗುತ್ತೆ. ಸೊ ಈ ಪ್ರಶ್ನೆ ಬಂದಿದೆ ನಮ್ಗೆ ಗೊತ್ತಿದೆ ಈ ಪ್ರಶ್ನೆ, ಆದರೆ ಇದಕ್ಕೆ ನಾವು ಯಾಕೆ ಸಮರ್ಪಕವಾಗಿ ಉತ್ತರವನ್ನು ಬರೆಯಕ್ಕೆ ಆಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನೀವು ಪ್ರತಿಯೊಂದು ಪ್ರಶ್ನೆಗಳು ನಿಮ್ಮದೇ ಒಳ್ಳೆ ಉತ್ತರ ಸಿದ್ಧಪಡಿಸಿಕೊಂಡು ನೀವು ಎಕ್ಸಾಮ್ ಅಲ್ಲಿ ಬರೆದ್ರೆ ಕನ್ನಡ ಸಾಹಿತ್ಯದಲ್ಲಿ ಕೇವಲ 290ರಿಂದ 300 ಅಲ್ಲ 300ಕ್ಕಿಂತ ಜಾಸ್ತಿ ಹೆಚ್ಚು ಅಂಕ ಪಡೆಯಬಹುದು. ಆದರೆ ನೀವು ಪ್ರಯತ್ನ ಮಾಡಬೇಕಾಗುತ್ತೆ, ಒಂದಿಷ್ಟು ಶ್ರಮ ವಹಿಸಬೇಕಾಗುತ್ತೆ. ನಾವು ಹೇಳಿದ್ದನ್ನು ನೀವು ನೀಟಾಗಿ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಕನ್ನಡ ಸಾಹಿತ್ಯದಲ್ಲಿ ಗರಿಷ್ಠವಾದ ಅಂಕ ಗಳಿಸುವ ಎಲ್ಲಾ ಸಾಧ್ಯತೆ ಇದೆ. ಸೊ ನೀವು ನಮ್ಮ ಕ್ರ್ಯಾಶ್ ಕೋರ್ಸ್ನ ತರಗತಿಗಳಾಗಿ ಮತ್ತು ಟೆಸ್ಟ್ ಸೀರೀಸ್ ಸಹ ಲಭ್ಯವಿದೆ. ಅಲ್ಲೂ ಸಹ ನಾವು ಇದೇ ರೀತಿಯ ನಿಮಗೆ ಮಾಡೆಲ್ ಆನ್ಸರ್ ಸಹ ಕೊಡ್ತೀವಿ, ನಿಮಗೆ ಮೌಲ್ಯಮಾಪನ ಸಹ ಮಾಡಿಕೊಡ್ತೀವಿ. ಸೊ ಡೀಟೇಲ್ ಆಗಿರುತ್ತೆ, ಎಲ್ಲಿ ಹೇಗೆ ಬರೀಬೇಕು, ಯಾವ ರೀತಿ ಬಳಸಬೇಕು ಅನ್ನೋದು ಸಹ ಅಲ್ಲಿರುತ್ತೆ. ಹಾಗಾಗಿ ನೀವು ಟೆಸ್ಟ್ ಸೀರೀಸ್ ಮತ್ತು ಕ್ರ್ಯಾಶ್ ಕೋರ್ಸ್ಗಾಗಿ ನೀವು ನಮ್ಮ ಶಾಂತ ಮಾರ್ಗದ ತರಗತಿ ಮತ್ತು
ಪರೀಕ್ಷಾ ಸರಣಿಗೆ ನೀವು ಸೇರಬಹುದು. ಧನ್ಯವಾದಗಳು.